ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಗುರು ಪೌರ್ಣಿಮೆ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಮತ್ತು ಮನೆಯಲ್ಲಿ ಇದನ್ನು ಯಾವ ರೀತಿ ಆಚರಣೆ ಮಾಡ್ಬೋದು ಅಂತ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಆಷಾಢ ಹುಣ್ಣಿಮೆ ಅಥವಾ ಗುರು ಪೌರ್ಣಿಮೆ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ. ಇದೇ ಜುಲೈ 10ನೇ ತಾರೀಕು ಗುರುವಾರ ಬಂದಿರುವಂಥದ್ದು ಗುರು ಪೌರ್ಣಿಮೆ. ಅಂದರೆ ಜುಲೈ 10ನೇ ತಾರೀಕು ಬೆಳಗಿನ ಜಾವ 1:36 ಪ್ರಾರಂಭ ಆಗುತ್ತೆ. ಮತ್ತು ಜುಲೈ 11ನೇ ತಾರೀಕು ಶುಕ್ರವಾರ ದಿನ ಬೆಳಗಿನ ಜಾವ 2:06 ಮುಕ್ತಾಯ ಆಗುತ್ತೆ. ಇನ್ನು ನಾವು ಆಚರಣೆ ಮಾಡುವಂಥದ್ದು ಗುರುವಾರನೇ ಆಚರಣೆ ಮಾಡಬೇಕಾಗಿರೋದು. ಈ ದಿನ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಗುರುವಾರ ಅಂದರೆ ಗುರುಗಳ ದಿನ ಅಂತಲೇ ಹೇಳ್ತೀವಿ. ಅಂದರೆ ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ, ದತ್ತಾತ್ರೇಯ ಸ್ವಾಮಿ ಈ ರೀತಿ ಗುರುಗಳ ದಿನ ಬಂದಿದೆ. ಅಂದ ಹಾಗೆ ಹುಣ್ಣಿಮೆ ಕೂಡ ಹಾಗೆಯೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡುವಂಥ ದಿನ ಅಂತಲೇ ಹೇಳ್ಬೋದು. ಇದೆಲ್ಲ ಕೂಡ ಒಂದೇ ದಿನ ಬರೋದು ಈ ವರ್ಷದ ಜುಲೈ ಆಷಾಢ ಮಾಸದ ಗುರುವಾರ ದಿನ 10ನೇ ತಾರೀಕಿನಲ್ಲಿ. ಪ್ರತಿಯೊಬ್ಬರು ಕೂಡ ಈ ದಿನ ಮಿಸ್ ಮಾಡ್ದಂಗೆ ಆಚರಣೆ ಮಾಡಬೇಕು. ಇನ್ನು ಗುರು ಪೌರ್ಣಿಮೆ ದಿನ ಮಾಡುವಂಥ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ವಿಶೇಷವಾಗಿ ಗುರುವಾರನೇ ಬಂದಿರೋದು, ಗುರುಗಳ ದಿನ ಗುರು ಪೌರ್ಣಿಮೆ ಬಂದಿರೋದು ತುಂಬಾ ವಿಶೇಷ. ಪ್ರತಿ ಹುಣ್ಣಿಮೆಗೂ ಕೂಡ ಬಾಗಿಲಿನ ಮಧ್ಯಭಾಗದಲ್ಲಿ ಸ್ವಸ್ತಿಕನ್ನು ಬರೆಯೋದು. ಅಂದರೆ ಅರಿಶಿನ ತಗೋಬೇಕು, ಅರಿಶಿನಕ್ಕೆ ಹಾಲನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಕಲಿಸ್ಕೊಂಡು ನಮ್ಮ ಉಂಗುರದ ಬೆರಳಿನಿಂದ ಬಾಗಿಲಿನ ಮಧ್ಯಭಾಗದಲ್ಲಿ ನಾವು ಸ್ವಸ್ತಿಕನ್ನು ಬರಿಬೇಕು. ಇನ್ನು ಯಾವ ಕಾರಣಕ್ಕೆ ಬರಿಬೇಕು ಅಂತ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಪ್ರತಿ ಹುಣ್ಣಿಮೆಗೂ ಕೂಡ ಈ ಒಂದು ಕೆಲಸವನ್ನು ಮಾಡಬೇಕು. ಇದು ಬರೆಯೋದ್ರಿಂದ ಒಳ್ಳೆಯ ಪಾಸಿಟಿವ್ ಎನರ್ಜಿ ಬರುತ್ತೆ. ಹಿಂದಿನ ಹುಣ್ಣಿಮೆಗೆ ಯಾರಾದರೂ ಈ ರೀತಿ ಬರೆಯೋದಕ್ಕಾಗಿಲ್ಲ ಅಂದಾಗ ಅಂಥವರು ಇದೇ ಹುಣ್ಣಿಮೆಗೆ ಬರೀರಿ. ಇದೇ ಗುರುವಾರ ನೀವು ಬರಿಬಹುದು. ಇನ್ನು ದೇವರ ಮನೆಯ ಉತ್ತರದ ಗೋಡೆಗೂ ಕೂಡ ಬರಿಬೇಕು, ಇದೇ ರೀತಿನೇ ಬರಿಬೇಕು. ಇನ್ನು ಗುರು ಪೌರ್ಣಿಮೆ ಪೂಜೆ ಹೇಗೆ ಮಾಡಬೇಕು, ಯಾವ ಸ್ತೋತ್ರವನ್ನು ಹೇಳಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ಈ ದಿನ ಹಳದಿ ಬಣ್ಣದ ಬಟ್ಟೆನ ಹಾಕೊಳ್ಳೋದು ತುಂಬಾ ಶ್ರೇಷ್ಠ. ಗುರುತತ್ವ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಹಳದಿ ಬಣ್ಣದ ಸೀರೆ, ಚೂಡಿದಾರೆ ಆಗಿರ್ಬೋದು, ನಿಮ್ಮಿಷ್ಟ. ಒಟ್ಟಿನಲ್ಲಿ ಹಳದಿ ಬಣ್ಣದ ಬಟ್ಟೆನ ಹಾಕೋಬೇಕು ಪೂಜೆಗೆ. ಇನ್ನು ಪೂಜೆಗೂ ಕೂಡ ಹಳದಿ ಬಣ್ಣದ ಹೂಗಳನ್ನು ಉಪಯೋಗಿಸ್ಕೋಬೇಕು. ಅಂದರೆ ಸೇವಂತಿಗೆ ಹೂವು ಈ ರೀತಿ ಗುರು ಪೌರ್ಣಿಮೆ ಆಗಿರೋದ್ರಿಂದ ಹಳದಿ ಬಣ್ಣದ ಹೂಗಳನ್ನು ಉಪಯೋಗಿಸ್ಕೋಬೇಕು. ಇನ್ನು ನೈವೇದ್ಯಕ್ಕೆ ಅವಲಕ್ಕಿಯಿಂದನೋ ಅಥವಾ ಅಕ್ಕಿಯಿಂದನೋ ಅಥವಾ ರವೆಯಿಂದನೋ ಏನಾದರೂ ಸಿಹಿ ಪದಾರ್ಥನ ಮಾಡಿ ನೈವೇದ್ಯಕ್ಕೆ ಇಡ್ಬೋದು. ಇನ್ನು ಅಭಿಷೇಕಕ್ಕೆ ಬರೀ ಹಾಲಿನ ಅಭಿಷೇಕ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಪಂಚಾಮೃತ ಅಭಿಷೇಕವನ್ನಾದರೂ ಮಾಡ್ಕೋಬೋದು. ಮತ್ತು ಏನಾದರೂ ಸಾಯಿಬಾಬಾ ಆ ಥರ ವಿಗ್ರಹಗಳು ಏನಾದರೂ ಇದ್ದರೆ ನೀವು ಸಪ್ರೇಟಾಗಿ ಕೂಡ ಅಭಿಷೇಕವನ್ನು ಮಾಡ್ಕೋಬೋದು, ಅಥವಾ ಒಟ್ಟಿಗೆ ಕೂಡ ಮಾಡ್ಕೋಬೋದು ಅಭಿಷೇಕವನ್ನು. ಇನ್ನು ಅಭಿಷೇಕಕ್ಕೆ ನೀವು ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಹಾಲನ್ನು ಕುಡಿತಾರೆ ಅಂತ ಅಂದರೆ ಇದೆಲ್ಲ ಕೂಡ ನೀವು ಮಾಡ್ಕೋಬೋದು, ಆಮೇಲೆ ಪ್ರಸಾದವಾಗಿ ತೊಗೋಬೋದು. ಇಲ್ಲ ನಮ್ಮ ಮನೇಲಿ ಯಾರು ಕೂಡ ಹಾಲು ಕುಡಿಯೋರು ಇಲ್ಲ ಅಂತ ಅಂದರೆ ಆದಷ್ಟು ನೀವು ಕಡಿಮೆನೇ ತಗೊಳ್ಳಿ. ಏಕೆಂದರೆ ಅಭಿಷೇಕ ಮಾಡಿದ್ದನ್ನು ಪವಿತ್ರವಾದ ಹಾಲನ್ನು ನಾವು ವೇಸ್ಟ್ ಮಾಡಬಾರ್ದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೈವೇದ್ಯಕ್ಕೆ ಬಾಳೆಹಣ್ಣು, ಬೆಲ್ಲ, ಅವಲಕ್ಕಿ, ಜೇನುತುಪ್ಪ, ತೆಂಗಿನಕಾಯಿ ತುರಿ ಇದಿಷ್ಟು ಕೂಡ ಸೇರಿಸ್ಬಿಟ್ಟು ನೀವು ಸಿಹಿ ಅವಲಕ್ಕಿಯನ್ನು ಮಾಡ್ಕೋಬೋದು. ಇನ್ನು ಅಭಿಷೇಕಕ್ಕೆ ಒಂದು ಪಂಚಪತ್ರೆಯಲ್ಲಿ ನೀರನ್ನು ತಗೊಳ್ಳಿ, ಮತ್ತು ಬಿಡಿ ಹೂಗಳು, ಗಂಗಾಜಲವನ್ನು ಅಭಿಷೇಕ ಮಾಡೋದಕ್ಕೆ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ವಿಗ್ರಹಗಳನ್ನು ಶುದ್ಧೀಕರಿಸೋದಕ್ಕೂ ಕೂಡ ಉಪಯೋಗ ಆಗುತ್ತೆ. ವಿಗ್ರಹಗಳಿಗೆ ಶುದ್ಧೋದಕ ಸ್ನಾನ ಮಾಡೋದಕ್ಕೂ ಉಪಯೋಗಿಸ್ಕೋಬೋದು. ನಿಮ್ಮ ಮನೆಯಲ್ಲಿ ಸಾಯಿಬಾಬಾ ವಿಗ್ರಹ ಇದ್ದರೆ ಮೊದಲು ಒಂದು ತಟ್ಟೆಯಲ್ಲಿ ವಿಗ್ರಹನ ಇಟ್ಟು ಮೊದಲು 3 ಸಲ ನೀರಿನಿಂದ ವಿಗ್ರಹದ ಮೇಲೆ ಹಾಕೊಳ್ಳಿ. ನಂತರ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೋಬೇಕು. ಇನ್ನು ನೀವು ಮನೆಯಲ್ಲಿ ಉಪಯೋಗಿಸುವ ವಿಗ್ರಹಗಳನ್ನು ಕೂಡ ಇಟ್ಬಿಟ್ಟು ನೀವು ಅಭಿಷೇಕವನ್ನು ಮಾಡ್ಕೋಬೋದು, ಅಥವಾ ಆ ದಿನದ ವಿಗ್ರಹದ ದೇವರನ್ನ ಇಟ್ಟು ಕೂಡ ನೀವು ಅಭಿಷೇಕವನ್ನು ಮಾಡ್ಕೋಬೋದು. ಮೊದಲು ನೀವು ಒಂದು ತಟ್ಟೆ ಮೇಲೆ ಗಣಪತಿ ವಿಗ್ರಹ ಮತ್ತು ಸಾಯಿಬಾಬಾ ವಿಗ್ರಹವನ್ನು ಇಟ್ಬಿಟ್ಟು ತುಳಸಿ ದಳವನ್ನು ಇಡಬೇಕು. ಇದಾದಮೇಲೆ ನೀವು ಪಂಚಪತ್ರೆಯಲ್ಲಿ 3 ಸಲ ನೀರನ್ನು ತೊಗೊಂಬಿಟ್ಟು ಮೊದಲು ಗಣಪತಿಗೆ ನೀರನ್ನು ಹಾಕಬೇಕು. ಆಗ ನೀವು ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ಕೊಳ್ಳಿ 3 ಸಲ. ಆನಂತರ ಸಾಯಿಬಾಬಾ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡ್ಕೋಬೇಕು. ಆನಂತರ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೊಳ್ಳಿ ಈ 2 ದೇವ್ರಿಗೂ ಕೂಡ. ಇದಾದಮೇಲೆ ಶುದ್ಧವಾದ ನೀರಿನಿಂದ ತೊಳೆದು ಮಡಿ ಬಟ್ಟೆಯಿಂದ ಒರೆಸ್ಬಿಟ್ಟು ಗಂಧ, ಅರಿಶಿನ, ಕುಂಕುಮ ಇಟ್ಟು ಅಲಂಕಾರ ಮಾಡ್ಕೋಬೇಕು. ಇದಾದಮೇಲೆ ಒಂದು ಪೀಠದ ಮೇಲೆ ಹಳದಿ ವಸ್ತ್ರವನ್ನು ಹಾಕೊಂಡು ಅದ್ರ ಮೇಲೆ ವಿಗ್ರಹನ ಪ್ರತಿಷ್ಠಾಪನೆ ಮಾಡಬೇಕು. ಆನಂತರ ಹೂ ಇಟ್ಟು ನೈವೇದ್ಯವನ್ನು ಅರ್ಪಿಸಿ ಪೂಜೆನ ಮಾಡಬೇಕು.
ನಾ ಆಗ್ಲೇ ಹೇಳ್ದಂಗೆ ದೇವ್ರಿಗೂ ಕೂಡ ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸಿದ್ರೆ ತುಂಬಾನೇ ಒಳ್ಳೆಯದು. ನಂತರ ನೀವು ತಾಂಬೂಲವನ್ನು ಇಡಿ, ಅಂದರೆ ಎಲೆ, ಅಡಿಕೆ, ಬಾಳೆಹಣ್ಣು, ದಕ್ಷಿಣ ಸಮೇತವಾಗಿ ತಾಂಬೂಲವನ್ನು ಇಟ್ಟು ಪೂಜೆನ ಮಾಡ್ಕೋಬೇಕು. ಸ್ತೋತ್ರಗಳು ಬಂದಾಗ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತಾದರೂ ಹೇಳ್ಕೊಳ್ಳಿ. ಅಥವಾ ರಾಘವೇಂದ್ರ ಸ್ವಾಮಿಯವರ ಮಂತ್ರವನ್ನಾದರೂ ಹೇಳ್ಕೊಬೋದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಆದರೂ ಹೇಳ್ಕೊಳ್ಳಿ. ಅಥವಾ ಯಾವುದು ನಿಮಗೆ ಗುರುಗಳ ಸ್ತೋತ್ರ ಬರುತ್ತೋ ಆ ಸ್ತೋತ್ರಗಳನ್ನು ನೀವು ಹೇಳ್ಬೋದು. ಇನ್ನು ಈ ಗುರುಗಳ ಸ್ತೋತ್ರನೂ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಅದರಲ್ಲಿರುವ ನೀವು ಗುರುಗಳ ಸ್ತೋತ್ರವನ್ನು ಕೂಡ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿಕೊಂಡು ಓದ್ಕೋಬೋದು. ನಿಮ್ಮ ಹತ್ರ ಪೂಜೆಯ ಬುಕ್ಕುಗಳು ಆ ಥರ ಏನಾದ್ರು ಇದ್ದರೆ ಅದರಲ್ಲೂ ಕೂಡ ನೋಡಿಕೊಂಡು ಓದ್ಕೋಬೋದು. ಆಮೇಲೆ ನೈವೇದ್ಯವನ್ನು ಅರ್ಪಿಸಿ ಮಹಾಮಂಗಳಾರತಿನ ಮಾಡ್ಕೊಳ್ಳಿ. ನಿಮಗೆ ಸಮಯ ಇದೆ ಅಂತ ಅಂದರೆ ಗುರುಗಳ ದೇವಸ್ಥಾನವಾದ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮರೀಲೇಬೇಡಿ. ನೀವು ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಹಳದಿ ಬಣ್ಣದ ಹೂಗಳನ್ನು ತೊಗೊಂಡೋಗಿ, ಅಂದರೆ ರೋಸ್ ಆಗಿರ್ಬೋದು, ಹಳದಿ ಬಣ್ಣದ ರೋಸನ್ನು ತೊಗೊಂಡೋಗಿ, ತುಂಬಾ ಒಳ್ಳೆಯದು. ಇನ್ನೂ ಈ ದಿನ ಶಕ್ತಿ ಇದ್ದರೆ ನಿಮಗೆ ಬ್ರೆಡ್ಡು, ಬನ್ನು, ಬಿಸ್ಕೆಟು ಈ ರೀತಿ ಕೂಡ ದೇವಸ್ಥಾನಕ್ಕೆ ತೊಗೊಂಡೋಗ್ಬಿಟ್ಟು ದೇವರ ಹತ್ರ ಇಟ್ಬಿಟ್ಟು ನೀವು ನೈವೇದ್ಯವನ್ನು ಮಾಡಿಸಿ. ಅದಾದಮೇಲೆ ಬಂದಿರುವ ಭಕ್ತಾದಿಗಳಿಗೆ ಅದನ್ನು ಹಂಚಿ. ತುಂಬ ಅಂದರೆ ತುಂಬ ಒಳ್ಳೆಯದು ಈ ರೀತಿ ಮಾಡೋದ್ರಿಂದ. ಯಾರಿಗೆಲ್ಲ ಶಕ್ತಿ ಇದೆಯೋ ಅವರು ಈ ರೀತಿ ಮಾಡ್ಕೋಬೋದು. ಮಾಡಲೇಬೇಕು ಅಂತ ಏನೂ ಇಲ್ಲ, ನಿಮ್ಮ ಶಕ್ತಿಗೆ ಅನುಸಾರ ನೀವು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇದಿಷ್ಟು ಕೂಡ ಗುರು ಪೂರ್ಣಿಮೆ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಮತ್ತು ಮನೆಯಲ್ಲಿ ಸರಳವಾಗಿ ಯಾವ ರೀತಿ ನಾವು ಆಚರಣೆ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.